ನೀರು ಬಂದಿದ್ದಾವೆ ನೋಡ್ರಿ. ಇವತ್ತು ಅಕ್ಕಿ ತೊಳೆಯೋಕೆ ಬೆಳೆಸೋದಕ್ಕಂತ ಒಂದು ಕೊಡ ತುಂಬಿಟ್ಟಿರ್ತೀನಿ ನೋಡ್ರಿ. ಬೇರೆದಕ್ಕೆಲ್ಲ ಕ್ಯಾನ್ ನೀರೇ ಬಳಸ್ತೀವಿ. ಇವು ನೀರು ಅಷ್ಟು ಸರಿಗೆ ಬರಲ್ಲ ರೀ, ಮುನ್ಸಿಪಾಲ್ಟಿ ನೀರು. ಹಿಂಗಾಗಿ ಸುಮ್ಮನೆ ಅದಕ್ಕಾದರೂ ಬಳಸೋಕೆ ಬರ್ತದಂತ. ಬೆಳಗ್ಗೆ ನೋಡ್ರಿ ಫ್ರೆಶ್ ಅಪ್ ಆದಮೇಲೆ ಫಸ್ಟ್ ಬಿಸಿನೀರು ನೋಡ್ರಿ. ಇವಾಗ ಅಂಕರ್ ಚಳಿಯಲ್ರಿ, ನೀರು ಕುಡಿಯೋಕ್ಕೆ ಆಗಲ್ಲ, ಬಿಸಿನೀರು ಕುಡಿಲೇಬೇಕು. ಬೆಳಗ್ಗೆ ನಾನು ಕೆಟಲಲ್ಲಿ ಕಾಸಿ ಇದರಲ್ಲಿ ಥರ್ಮಸಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ ರೀ. ಯಾವಾಗ ಬೇಕು ಅವಾಗ. ಇವಾಗ ಸ್ವಲ್ಪ ಕೆಮ್ಮಾಗಿದೆ ಅಲ್ರಿ, ಜಾಸ್ತಿ ಬಿಸಿನೀರೇ ಕುಡಿತೀನಿ ನಾನು. ಹಗಲೆಲ್ಲ ಕಾಸೋಕ್ಕಾಗಲ್ಲ ಅಂತ ಒಂದು ಸತಿ ಕಾಸಿ ಇಟ್ಬಿಟ್ಟಿರ್ತೀನಿ. ಡೈಲಿ ಒಂದು 2-3 ಬಾಟಲ್ ಕಾಸ್ತೀನಿ ನೋಡ್ರಿ ನಾನು. ಬಿಸಿನೀರು ಕುಡಿದು ಒಂದು ಹಾಫ್ ಆನ್ ಅವರ್ ಬಿಟ್ಟು ಒಂದು ಕಪ್ ಚಹಾ ಕುಡಿತೀನಿ ನೋಡ್ರಿ. ಚಹಾ ಕುಡಿದ್ರೇ ಸ್ವಲ್ಪ ಸಮಾಧಾನ ಆಗುತ್ತೆ ನೋಡ್ರಿ. ಇಲ್ಲಾಂದ್ರೆ ಅದೇನೋ ಕಳ್ಕೊಂಡಂಗೆ ಅನಿಸ್ತದೆ ನಮ್ಗೆ. ಇಲ್ಲೇ ನೋಡ್ರಿ ನಮ್ಮ ಬೆಕ್ಕಿಂದನೂ ಬೆಳಗ್ಗೆ ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಆಯ್ತು ನೋಡ್ರಿ. ಚಹಾ ಕುಡಿಯೋದಾಯ್ತು ನೋಡ್ರಿ. ಚಹಾ ಕುಡಿದ್ಮೇಲೆ ಇವಾಗ ಮತ್ತೆ ಕಾಯಿಪಲ್ಯ ಸ್ಟಾರ್ಟ್ ಮಾಡ್ಬೇಕ್ರಿ. ಇವಾಗೇನು ರೊಟ್ಟಿದು ಟೆನ್ಷನ್ ಇಲ್ಲ ರೀ, ನಂಗೆ ಆರಾಮಾಯ್ತು. ಇವಾಗ ಚೆನ್ನಾಗಿ ಮಾಡ್ತಾರೆ ಪಾಪ. 2 ಹೊತ್ತೂ ಬರ್ತಾರೆ ರೀ, ಚೆನ್ನಾಗಿ ಮಾಡ್ತಾರೆ. ಅವ್ರು ಬರೋಷ್ಟಿಗೆ ಸ್ವಲ್ಪ ತರಕಾರಿ, ಅದ್ರಾಗ ನಾನು ಒಂದು ಮಾಡಲ್ಲಲ್ರಿ, 2-3 ಮಾಡ್ತೀನಲ್ಲ. ಹಿಂಗಾಗಿ ಸ್ವಲ್ಪ ಫಾಸ್ಟ್ ಮಾಡ್ಕೋಬೇಕು ನೋಡ್ರಿ. ಆಂಟಿ ಹೇಳ ಜಲ್ದಿ ಬರ್ತೀನಂತ ಇವತ್ತು ಅಂತಂದು. ಇಲ್ಲ, ಇವತ್ತು ಹಾಕ್ತೀನಿ. నిన్నే ಮಾಡಿದ್ದು ಇವತ್ತು కంటిన్యూ మీ ఉంటాయి కదా లేవు కదా ఐదవరి నిన్నే ಹಾಕಿನಲ್ಲ. ನಿಮ್ಗೆ ತೋರಿಸ್ತೀನಿ ತಡಿ, ನಿನ್ನೆ ವಿಡಿಯೋ ఏమన్నా చెప్పు. ನಿನ್ನೆ ಆಯ್ತಲ್ಲ ರೀ, ಅಮಾವಾಸ್ಯೆ ವಿಡಿಯೋ ಹಾಕಿನಲ್ಲ. ಬಜಾರ್ಗೆ ಹೋಗಿ ಬಂದಿದ್ದು. ಹೆಸರೇನಾಗ್ತಾರ? ವಿಸ್ಮಯ ಶಶಿ. ವಿಸ್ಮಯ್ ಶಶಿ. ಆಕೆ ಹೆಸರು ಹೊಡೆದು ನನ್ನ ಹೆಸರು ಕೊಟ್ಟಿದ್ರೆ ಬರ್ತದ. 2 ಪೇರು ಕೊಟ್ಟಲ್ಲ, ಅದಕ್ಕೆ ನೋಡಿಲ್ಲ ನೀವು. ಇಲ್ಲ, 2 ಪೇರು ಕೊಟ್ಟಲ್ಲ. ಒರ್ಸ್ಕೊಂಡ್ರಲ್ಲ. ಹೌದು, ಕಡೆ ಸಾಕು. ಆಕೆ ಬುಕ್ಕಿ ಹೋಯ್ತಾಳೇನೋ. 1 ನಿಮಿಷ ವಿಶು ಒಯ್ತಾಳ ಅಂತ ಹೇಳ್ರಿ. 2 ದಿನ ಮಾಡಷ್ಟೇ ಮಾಡಿ ಒಯ್ತಾಳಂತ. ದಿನ ಹಂಗೆ ಹೋಗ್ತಾಳ ರೀ. ಮಧ್ಯಾಹ್ನ ಊಟಕ್ಕೆ ಬರೋವಳ್ಳು. ಸುಮ್ಮನೆ ఒక రొట్టె ఇరుక్కుపోయిండే లావు వచ్చింది. ಯಾವಾಗ ನಿನ್ನೆ? ನಾವೇನು ಅದನ್ನ ಇಟ್ಕೊಳ್ತೀವಿ, ಅವಾಗ ತಿಂದ್ಬಿಡ್ತೀವಿ. ಲಾಸ್ಟ್ ಹಣ್ಣು ಒಂದು. ಇವತ್ತು ಹಣ್ಣು ರಾಗಿ ತರಿಸಿಟ್ಟಿನಿ, ಹಾಕ್ಸೋದಾಗವಲ್ದು ರಾಗಿನ. ಇಲ್ಲಾಂದ್ರೆ ಮಧ್ಯಾಹ್ನ ರೊಟ್ಟಿ ಉಳಿದಿಲ್ಲ ಅಂದ್ರೆ ಒಂದು ಮುದ್ದಿ ಮಾಡಿದ್ರೆ ತಿಂದು ಬಿಡ್ತಾನೆ ಅಣ್ಣ. 1 kg ರಾಗಿ ಇಟ್ಟು 1 kg ಅಕ್ಕಿ ಇಟ್ಟು ಹಾಕ್ಸ್ಬೇಕು, ಒಣಗಿಸ್ಬೇಕಲ್ಲ ತೊಳೆದು. ಇದು ನೋಡಿದ್ರೆ ವಾತಾವರಣ ಕ್ಲೈಮೇಟ್. ಅದಕ್ಕೆ ಸುಮ್ಮನೆ ಇದ್ದೀನಿ ನೋಡ್ರಿ. ರಾಗಿ ರೊಟ್ಟಿ ಬಾగుంటుంది. ಮಾಡ್ತೀವಿ ರಾಗಿ ರೊಟ್ಟಿ. ಇದು ಅಕ್ಕಿ ರೊಟ್ಟಿ ಇಲ್ಲ, ಮಸಾಲ ಅಕ್ಕಿ ರೊಟ್ಟಿ ಮಾಡ್ತೀನಿ ನಾನು. ಮಸಾಲ ಅಕ್ಕಿ ರೊಟ್ಟಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಬೇಕು. ಅದೇನು ನಾದಿ ಇಡೋದಿಲ್ಲ ರೀ, ಎಲ್ಲ ಹೆಚ್ಚಿ ರೆಡಿ ಇಟ್ಟಿರ್ತೀನಿ. ನೀವು ಬರ್ತೀರಲ್ಲ, ಕಲಸಿ ಒಂದು 5-10 ನಿಮಿಷ ಬಿಟ್ಟು ಮಾಡಿಬಿಡ್ಬೇಕು. ಹಂಗೆ ನಡೀತದ. ಮಾಡ್ರಿ, ನಿಮ್ಮ ಹುಡುಗರು ಇಷ್ಟಪಡ್ತಾರೆ. ಪನ್ನೀರ್ ಪರೋಟ ತುರಿದಿದ್ರೆ ನಾನು ಪನ್ನೀರ್. ಇಲ್ಲಾಂದ್ರೆ ಅದು ಇದು ಮಾಡಕ್ ಬರಲ್ಲ. ಚಾಟ್ ಮಸಾಲ ಹಾಕಿದ್ರು ನಡೀತದ, ಕಿಚನ್ ಕಿಂಗ್ ಹಾಕಿದ್ರು ನಡೀತದ. ನಡೀತದ. ಕೊತ್ತಂಬರಿ ಕರಿಬೇವು ಹಾಕಿ ಇದು ಚೆನ್ನಾಗಾಗಿತ್ತು. ನಾನು ನಿನ್ನೆ ಮಾಡಿದ್ನಲ್ಲ, ಏನು ಆಲೂಗಡ್ಡಿ ಬೀನ್ಸ್ ಬಟಾಣಿ ಹಾಕಿ ಕುರ್ಮಾ ಟೈಪ್ ಮಾಡಿದ್ನಲ್ಲ, ಚೆನ್ನಾಗಾಗಿತ್ತು. ಚಪಾತಿಗೆ ರಾತ್ರಿ ಟೇಸ್ಟ್ ಆಗಿತ್ತು ಪಲ್ಯ. ಕಿಚನ್ ಕಿಂಗ್ ಮಸಾಲ ಹಾಕಿದ್ದೆ ಒಂಚೂರು ಅದಕ್ಕೆ. ಎಲ್ಲಿ ಗಾಂಧಿ ಸರ್ಕಲ್ ಅಂತ. ಅಲ್ಲಿ ಟೈಮಿಂಗ್ 10 ಗಂಟೆಗೆ ಹೋಗಿ ಯಾವಾಗ ಬರ್ತೀರಿ? 3-4. ಹೌದಾ? ಚಲೋ ಆಯ್ತು ನೋಡ್ರಿ. ಇಲ್ಲಿ ನಿಮ್ದು ಹೋಟೆಲ್ ಮುಗಿದಿರ್ತದ ಅಷ್ಟೊತ್ತಿಗೆ? ಏನ್ ಮಾಡಲ್ಲ, ಬಿಟ್ಬಿಟ್ರಿ. ಹೋಗಿ ಬಿಡ್ರಿ, ಚಲೋ ಆಯ್ತು. ಆ ಕಡೆ ಎಲ್ಲ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ನಮ್ಮ ಮನೆಗೆ ಜಲ್ದಿ ಬರ್ತೀನಿ ಅಂದ್ರೆ ನೀವು. ಆಯ್ತು ಹೇಳ್ರಿ. ఏనేం ಮಾಡ್ಬೇಕು ಅಲ್ಲಿ? ఏది చెప్తే ఇప్పుడు గెస్ట్ ఎట్లా వస్తే అట్లా. ఓ హంగా. ఓహో, ఇదే పని అంత ఏం లేదు. అడిగి అంటే క్యాంటీన్ అదే. ಹೌದಾ? బాక్స్ కట్టాలా? షుగర్ ಪೇಷಂಟ್ ಅವన్నీ ఉంటుంది. ಹೌದಾ? ಪರೋಟ ಅಲ್ಲೇ ಮಾಡಿದ್ರ್ಯಾ?
వాళ్ళు వచ్చింటారు కదా కస్టమర్స్ చేసేనంటే చేస్తే మా ఇంట్లో అంటే అవన్నీ ఉండవు కదా పిల్లలకి చేసి ఇచ్చిన తెచ్చలేను ಇಲ್ಲೇ ಹೇಳಿ ನಮ್ಮನೆಗೆ ಮಾಡತ್ತೀರ ಹೇಳಿ ಸಾಯಂಕಾಲ ಹೆಂಗು ನಾವು ಇದು ಮಾಡ್ತಿರ್ತೀವಲ್ಲ ಅವಾಗ ಬೇಕಿದ್ರೆ ಮಾಡಂತ್ರಂತೆ ಪಾಲಕ್ ಪನ್ನೀರ್ ಅವೆಲ್ಲ ಮಾಡ್ತೀನಲ್ಲ ನಾನು ಕಾಜು ಪನ್ನೀರ್ ಕರಿ ಗೋಡಂಬಿ ಹಾಕಿ ಅದನ್ನ ಮಾಡ್ತೀನಿ ನೀವು ಬಂದ್ಮೇಲೆ ಇನ್ನು ಮಾಡಿಲ್ಲ ನಾನು ಎಲ್ಲೇ ನಾ ಊರಿಗೆ ಹೋಗ್ಬಿಟ್ನಲ್ಲ ಆರಾಮಿಲ್ಲ ಅಂತ ಊರಿಗೆ ಹೋದೆ ಆಮೇಲೆ ನೀವು ಸ್ವಲ್ಪ ರಜೆ ಆಯ್ತು ಮಾಡಿಲ್ಲ ಭಾಳ ದಿನ ಆಯ್ತು ಏನ್ರಿ మామూలు ఎక్కువ వస్తారు ಬರ್ತಿರ್ತಾರೆ ಅವರೆಲ್ಲಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ನೀವು ಎಷ್ಟು ಫ್ರೆಶ್ ಆಯ್ತು ನೋಡ್ರಿ ರಾಜಗಿರಿ ಇವಾಗ ಅವ್ರ ಅಪ್ಪನ ಬಿಡಕ್ಕೆ ಹೋಗಿದ್ದಲ್ಲಿ ತೊಗೊಂಡು ಬಂದಳು ಬಿಸಿನೀರು ಬೆಳಿಗ್ಗೆ ನೋಡ್ರಿ ಎಷ್ಟು ಫ್ರೆಶ್ ಆಯ್ತು ನಾನಿವತ್ತು ತಾಲಿಪಟ್ಟಿ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ ಎಲ್ಲ ಹಿಟ್ಟು ಹಾಕಿ ಬೀಟ್ರೌಟ್ ಇತ್ತ ಮನ್ಯಾಗ ಹಾಕಿ ಎಲ್ಲ ಮಾಡಿದ್ರೆ ಆಯ್ತು ಅಂದ್ಕೊಂಡೆ ಇವ್ರು ತಂದ್ರಲ್ಲ ಕರ್ಕೊಂಡು ಹೋಗ್ತೀರಾ ನೀವು ಮನೆಗೆ ಆಟೋಕ್ಕೆ ಹೋಗ್ತೀರಾ ಯಾರ ಪರಿಚಯದಲ್ಲಿಂದ ಸಿಕ್ಕಿತ ಕೆಲಸ ఇప్పుడే ఆడోళ్ళు ఎవరు మొగలు లేరు ಹೌದಾ కొత్తగా పెట్టినారంట ఇంకొకటి ఎవరు పక్కన బండ్లు అమ్ముతారు కదా షాప్ అక్కడ పాలిస్ బండిలా వాళ్ళ ఎవరు ఉండరు లాయర్ ఉన్నాడు పక్కన ಅವರ ತಮ್ಮ ಹೌದಾ ಪ್ರಕಾಶ್ ಲಾಯರ್ ಅವ್ರ ಮನೇಲಿ ಬರ್ತಾರ ಕುಡಿಯೋದು ಯಾವರು పక్కన అవతల బండలో తమ్మ పెండ్లమా లాయర్ తమ్మ పెండ్లమా మీలాగా ఒక పక్క ఉంది అన్ని చూపిస్తుంటది ఆడ ఎల్లి ఏడ ఆమె అన్ని ఆర్డర్ పట్టుకుంటారు కదా సార్ కింద ఒక సర్వీస్ స్టేషన్ ಮ್ಯಾನೇಜರ್ ಆమె ದುಡ್ಡು ಇಸ್ಕೊಂಡು ಹೋದ್ರೆ ಅದೇ ಅಂದ ಅಣ್ಣ ನೀವು ಬೆಳಿಗ್ಗೆ ಬಂದಿದ್ದಿಲ್ಲ ಅಂತಲ್ಲ ಓ ಮತ್ತೆ ಹೇಳಿದ ಸಾಯಂಕಾಲ ಬರ್ತಾರಲ್ಲ ಚಪಾತಿ ಮಾಡಕ ಹೇಳಿ ಕಳಿಸು ಅಂತಂದ ಆಯ್ತು ಮತ್ತೆ ಆಯ್ತು ಈಗ ಅಣ್ಣ 10 ದಿನ ತಿರುಪತಿಗೆ ಹೋಗ್ತಾನೆ ರಿಸರ್ವೇಶನ್ ಅವಾಗೆ 4 ತಿಂಗಳು ಆಯ್ತು ಮಾಡಿಸೇವಲ್ಲ అంటే సేవ సేవಗೆ నాకు వచ్చింది అక్క మొన్న ಒಪ್ಪಿದ అక్క ఇంట్లో ఎవరు లేరు ಆಯ್ತು ನೋಡ್ರಿ ನಮ್ಮದು ಕಾಯಿ ಪಲ್ಯ ಎಲ್ಲ ಮಾಡೋದು ಮುಗೀತು ಪಾರ್ವತಿ ಅವ್ರದ್ದು ಎಲ್ಲ ರೊಟ್ಟಿ ಎಲ್ಲ ಮುಗೀತು ಅವ್ರದ್ದು ಎಲ್ಲ ಗ್ಯಾಸ್ ಕಟ್ಟೆನೂ ಕ್ಲೀನ್ ಆಯಿತು ನೋಡ್ರಿ ಫಸ್ಟ್ ಕ್ಲಾಸ್ ಆಗಿತ್ತು ನೋಡ್ರಿ ಬದ್ನಿಕಾಯಿ ಮತ್ತು ಆಲೂಗಡ್ಡೆ ಸೇರಿಸಿ ಅದಕ್ಕೆ ಸ್ವಲ್ಪ ಮೆಂತ್ಯ ಪಲ್ಯ ಹಾಕಿ ಮಾಡಿದ್ದೆ ರೀ ಚೆನ್ನಾಗಾಗಿತ್ತು ತರಕಾರಿ ಈ ಕಡೆ ರಾಜಗಿರಿ ಮೆಂತ್ಯ ಪಲ್ಯ ತಾಳ್ಸೀನಿ ರೀ ಎರಡೂ ಚೆನ್ನಾಗಾಗಿತ್ತು ನೋಡ್ರಿ ತರಕಾರಿ ಇವತ್ತು ನೋಡ್ರಿ ಈ ಕ್ಲೈಮೇಟು ಫುಲ್ಲು ಕೋಲ್ಡ್ ಇದೆ ನೋಡ್ರಿ ಮಳೆ ಬರಕತ್ತದ ನಮ್ಮ ಹುಡುಗರು ಮಳೆಯಲ್ಲೇ ಸ್ಕೂಲಿಗೆ ಹೊಂಟಾರ ನೋಡ್ರಿ ಫುಲ್ಲು ಚಳಿ ಗಾಳಿ ಪ್ಲಸ್ ಮತ್ತು ಅದ್ರ ಜೊತೆಗೆ ಮಳೆ ಬಂದ ನೋಡ್ರಿ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡ್ ಆಗ್ಬಿಟ್ಟಿತ್ತು ನೋಡ್ರಿ ಇವತ್ತು ಅಲ್ಲ ಇದು ಚಲೋದಲ್ಲ ಇದು ಗಾಳಿ ಮಳೆ ಇದು ನೆಗಡಿ ಕೆಮ್ಮು ಬಂದುಬಿಡ್ತದೆ ಎಲ್ಲ ಹುಡುಗರಿಗೆ ಬಾಯ್ ದೇವಣ್ಣ ಮತ್ತು ಸಾಯಂಕಾಲ ಸ್ಟಾರ್ಟ್ ಆಯ್ತು ನೋಡ್ರಿ ಕೆಲಸ ಇವತ್ತು ಫ್ಯಾನ್ಸಿ ಡ್ರೆಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ರೆಂಟಿಗೆ ಹೋದವು ರೀ ಇವತ್ತು ಫುಲ್ಲು ಮಧ್ಯಾಹ್ನ ಎಲ್ಲ ಅದೇ ಕೆಲಸ ಆಗ್ಯದ ನೋಡ್ರಿ ಬೆಳಗ್ಗೆ ಟಿಫಿನ್ ಆದಾಗಲಿಂದ ಇವತ್ತು ಬರೀ ಅದೇ ಕೆಲಸ ಆಗ್ಯದ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ರೀ ಬರೀ ಕಸ್ಟಮರ್ಸಿಗೆ ಅಟೆಂಡ್ ಮಾಡೋದೇ ಆಯಿತು ಇವತ್ತು ಆಮೇಲೆ ಸಾಯಂಕಾಲ ಇದು ಕೆಲಸ ಸ್ಟಾರ್ಟ್ ಆಯಿತು ನೋಡ್ರಿ ಬರ್ತಾರೆ ಈಗ ಪಾರ್ವತಿ ಚಪಾತಿ ಮಾಡೋಕೆ ಬೀಟ್ರೋಟ್ ಮಾಡಿದ್ದೆ ರೀ ಫಸ್ಟು ಚಿತ್ರಾನ್ನ ಮಾಡಿಕೊಂಡೆ ನೋಡ್ರಿ ಚಿತ್ರಾನ್ನ ಮಾಡಿಕೊಂಡು ನಾನು ಜಾಸ್ತಿ ಪಾತ್ರೆ ಮುಸ್ರಿ ಮಾಡಲ್ಲ ರೀ ಚಿತ್ರಾನ್ನ ಹುಳಿ ಎಲ್ಲ ಮಾಡಿಕೊಂಡು ಒಂದರಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ ರೀ ಆಮೇಲೆ ಅದು ಖಾಲಿ ಮಾಡಿಕೊಂಡು ಮತ್ತು ಅದರಲ್ಲೇ ಬೀಟ್ರೋಟ್ ಪಲ್ಯ ಮಾಡಿದೆ ಮತ್ತು ಬೀಟ್ರೋಟ್ ಈ ಕಡೆ ಅನ್ನಕ್ಕೂ ಇಟ್ಟಿನಿ ರೀ ಈ ಕಡೆ ಉದುರುಬೇಳೆ ಮಾಡ್ಬೇಕು ರೀ ಕಡ್ಲೆಬೇಳೆ ಉದುರುಬೇಳೆ ಕುದಿಯೋಕೆ ಇಟ್ಟೀನಿ ಈ ನೋಡಿರಿ ಬೀಟ್ರೋಟ್ ಪಲ್ಯನೂ ಆಯಿತು
ಒಂದು ಅರ್ಧ ಗಂಟೆದಾಗ ಎಲ್ಲ ಕೆಲಸ ಮುಗಿದ್ಬಿಡ್ತದೆ ನೋಡ್ರಿ ನಂದು. ಎಲ್ಲ ಒಂದಾಗಣ ಮಾಡ್ಕೊಂಬಿಡ್ತೀನಲ್ಲ ರೀ, ಫಾಸ್ಟ್ ಆಗುತ್ತೆ ಕೆಲಸ. ನೋಡಿರಿ ಬೀಟ್ರೋಟು ಮುಗೀತು. ಸ್ವಲ್ಪ ಎಲ್ಲ ನಮ್ಮದು ಕಾಯಿ ಪಲ್ಯ ಮಾಡೋದು ಜಲ್ದಿ ಆಗ್ಬಿಡ್ತದೆ. ಆಮೇಲೆ ಇದು ದಪ್ಪ ತಳದ ಪಾತ್ರೆ ಅದ ರೀ, ಸಣ್ಣಗಿಟ್ರೂ ಜಲ್ದಿ ಕಾಯಿಪಲ್ಯ ಆಗ್ಬಿಡ್ತದೆ ರೀ ಇದರಲ್ಲಿ. ಇವಾಗ ಆಯ್ತು ನೋಡ್ರಿ, ಇದರಲ್ಲಿ ಕಡಲೆಬೇಳೆ ಉದ್ರಬೇಳೆ ಮಾಡಿದೆ ರೀ. ಆಯ್ತು, ಇವಾಗ ಪಾರ್ವತಿ ಅವ್ರು ಬಂದರು, ಚಪಾತಿ ಮಾಡಕತ್ತಾರ ಅವರು. ಚಪಾತಿನೂ ರೆಡಿ ಆಯಿತು ನೋಡ್ರಿ. ಬೀಟ್ರೋಟ್ ಪಲ್ಯ ಮತ್ತು ಕಡಲೆಬೇಳೆ ಉದ್ರಬೇಳೆ ರೀ, ಚಪಾತಿ, ಚಿತ್ರಾನ್ನ ಊಟ ಮಾಡಕತ್ತೀನಿ ನೋಡ್ರಿ. ಫಸ್ಟ್ ಕ್ಲಾಸ್ ಆಗಿತ್ತು ನೋಡ್ರಿ ಬೀಟ್ರೋಟ್ ಅಂಕರ್. ಎಷ್ಟು ದಿನ ಆಗಿತ್ತು ಮಾಡಲಾರ್ದ, ಚೆನ್ನಾಗಾಗಿತ್ತು ಇವತ್ತು. ಒಂದು ಬೀಟ್ರೋಟ್ ಮಾಡಿದ್ರೆ ಇಷ್ಟ ಆಗ್ತದೆ ನೋಡಿ. ಏನು ಮಾಡ್ಬೇಕು, ಯಾರು ತಿನ್ನಂಗಿಲ್ಲ ಇವರು? ಯಾರು ತಿನ್ನಕ್ಕಿರಲ್ಲ. ಅಣ್ಣ ತಿಂತಾನ, ವಿಸ್ಮಯ ತಿನ್ನ, ಇವರಿಬ್ಬರು ತಿನ್ನಲ್ಲ. ಅದಕ್ಕೆ ಸಣ್ಣ ತೊಗೊಂಬಂದಿರ್ತೀನಿ, 1-2 ತಂದ್ರೆ 2 ಸತಿ ಮಾಡ್ಕೊತೀನಿ. ನಂಗೆ ಇಷ್ಟ ಬೀಟ್ರೋಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ. ಆದಷ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿರಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ.